ವೆಲ್ಕಮ್ ಬ್ಯಾಕ್. ರಾಮನಗರದಿಂದ ಜೆಡಿಎಸ್ ಖಾಲಿ ಮಾಡಿಸೋರಿಗೆ ತಕ್ಕ ಉತ್ತರವನ್ನು ಕೊಡ್ತೀನಿ. ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಶಪಥವನ್ನ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಮುಂದೆ ಎಚ್ಡಿಕೆ ಶಪಥ ಮಾಡಿರುವಂತದ್ದು. ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಕೃತಜ್ಞತಾ ಸಭೆಯಲ್ಲಿ ಶಪಥವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಎಚ್ ಡಿ ಕುಮಾರಸ್ವಾಮಿ ಸವಾಲ್ ಹಾಕಿರುವಂತದ್ದು. ರಾಮನಗರದಿಂದ ಜೆಡಿಎಸ್ ಖಾಲಿ ಮಾಡಿಸಿದ್ದೀನಿ ಅಂದಿದ್ದಾರೆ. ರಾಮನಗರದಿಂದಲೇ ಕಾಂಗ್ರೆಸ್ ನಾಯಕರಿಗೆ ಉತ್ತರವನ್ನ ಕೊಡ್ತೀನಿ. ನಿಖಿಲ್ ರಾಜಕೀಯ ಇಲ್ಲಿಂದಾನೇ ಆರಂಭ ಆಗುತ್ತೆ, ಇಲ್ಲಿಯ ಅಂತ್ಯ ಆಗುತ್ತೆ. ನಮ್ಮನ್ನ ಅಷ್ಟು ಸುಲಭವಾಗಿ ಜಿಲ್ಲೆಯಿಂದ ಖಾಲಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಚುನಾವಣೆಯಲ್ಲಿ 25,000 ಮತಗಳ ಅಂತರದಲ್ಲಿ ಗೆಲ್ತೀವಿ. ಇದೇ ಚನ್ನಪಟ್ಟಣದಲ್ಲಿ 25,000 ಮತಗಳ ಅಂತರದಲ್ಲಿ ಗೆಲ್ತೀವಿ. ಎಲ್ಲವನ್ನ ಸರಿಪಡಿಸಿಕೊಂಡು ಸಂಘಟನೆ ಮಾಡೋಣ. ಮುಂದಿನ ಚುನಾವಣೆಯಲ್ಲಿ 4ಕ್ಕೆ 4 ಸ್ಥಾನ ಗೆಲ್ಲೋಣ ಅಂತ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ಜಿಲ್ಲೆಯಲ್ಲೇ ಮುಂದಿನ ದಿನಗಳು ಹೋರಾಟ ಮಾಡಬೇಕು ಅಂತ ಇದ್ದೇನೆ. ಕಠಿಣವಾದಂತ ನಿರ್ಧಾರ ಏನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾನು ಮಂಡ್ಯದಲ್ಲಿ ಚುನಾವಣೆ ನಿಲ್ಲಬೇಕಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ಅಭ್ಯರ್ಥಿಸಿದ್ರೆ ನಮ್ಮೆಲ್ಲರಿಗೂ ಮುಂದಿನ ಅವರೇ ಮಂಡ್ಯದಲ್ಲಿ ತೀರ್ಮಾನ ಮಾಡುವುದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವತ್ತಿದ್ದಂಥದ್ದು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಭಾಗ. ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗುವುದು ಸೂಕ್ತ ಅನ್ನೋದು ಸಂದೇಶಗಳು ಬೇರೆ ಹೋಗಬಾರದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ಮಾಡಿದ್ದೆ. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಸಾರಾ ಮಹೇಶ್ವರಿ ಹೇಳಿದಂತ ರೀತಿಯಲ್ಲಿ ಮಂಡ್ಯ ಲೋಕಸಭೆಗೆ ನಿಂತಿದ್ರೆ ಅಲ್ಲಿಯ ಜನತೆ ತೀರ್ಮಾನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಬೇಕು ಅಂತ. ಆದ್ರೆ ಇವೆಲ್ಲ ದೇವರ ಇಚ್ಛೆ. ಒಂದು ಮಾತು ಹೇಳ್ತೀನಿ ನಾನು, ಈ ಚನ್ನಪಟ್ಟಣದ ಇದು ಒಂದು ರೀತಿಯ ದೇವರ ಸಭೆ. ನನಗೆ ಇವತ್ತೇನಾದ್ರೂ ದೇವೇಗೌಡರ ಕುಟುಂಬ ದೇವೇಗೌಡರ ರಾಜಕಾರಣಕ್ಕೆ ಬಂದು 1962, ಇವತ್ತು 2024 ದೇವೇಗೌಡರ ರಾಜಕಾರಣ ಇವತ್ತೇನಾದರೂ ಇನ್ನೂ ಉಳಿದಿದ್ರೆ ಒಂದು ಕಡೆ ಅವರನ್ನ ಬೆಳೆಸಿರ್ತಕ್ಕಂಥ ಅವರ ಅಭಿಮಾನಿಗಳು, ಅವರ ಒಂದು ಸಮೂಹ ಒಂದು ಭಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಬಂದಿದ್ರೆ ಅದು ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪಿದ್ದೀವಿ. ದೇವರ ಅನುಗ್ರಹ ಯಾರು ಎಷ್ಟೇ ಚರ್ಚೆ ಮಾಡಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ದೇವೇಗೌಡರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರತಕ್ಕಂಥ ವಿಶ್ವಾಸ ಹೇಳಬೇಕು. ನಾನು ಹಳೆಯ ಎಲ್ಲಾ ವಿಷಯಗಳನ್ನ ಪುನಃ ಸೂಕ್ತ ಅಲ್ಲ. ಒಂದು ಕಡೆ ಚನ್ನಪಟ್ಟಣದಲ್ಲಿ ಈ ಬಾರಿ ಹೀನಾಯವಾಗಿ ಸೋಲನ್ನ ಕಂಡಂತಹ ಜೆಡಿಎಸ್ ಈಗ ಒಂದು ಕಡೆ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಸಲ್ಲಿಸುವಂತ ಅಂದ್ರೆ ಕೃತಜ್ಞತಾ ಸಭೆಯನ್ನ ಏರ್ಪಾಟು ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಕಡೆ ದುಃಖದಲ್ಲೇ ಮಾತಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಸೋತಿರೋ ನೋವು ಇನ್ನೂ ಕೂಡ ಅವರನ್ನ ಕಾಡ್ತಾ ಇದೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಒಂದು ಶಪಥವನ್ನು ಕೂಡ ಮಾಡಿದ್ದಾರೆ. ಮುಂದಿನ ಬಾರಿ 4ಕ್ಕೆ 4 ಸ್ಥಾನವನ್ನು ಕೂಡ ಗೆಲ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರು 25,000 ಸ್ಥಾನವನ್ನ ಪಡ್ಕೊಂಡು ಗೆಲ್ತಾರೆ. ಅಲ್ಲಿವರೆಗೂ ನಮ್ಮ ಜೊತೆ ಬೆಂಬಲದಿಂದ ಎಲ್ಲರೂ ಕೂಡ ಸಹಕರಿಸಿ. ನಿಮ್ಮನ್ನ ಈಗಲೂ ಕೂಡ ನಾವು ನಂಬಿದ್ದೀವಿ. ಮುಂದಿನ